ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸಿಂಪಲ್ ಆಗಿರುತ್ತೆ. ನನ್ನ ರೂಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ವೀಕ್ಲಿ ಒನ್ಸ್ ಆದರೂ ವ್ಲಾಗ್ನ ಶೇರ್ ಮಾಡಬೇಕು ನಿಮ್ಮೆಲ್ಲರ ಜೊತೆಗೆ ಅಂತ ಹೇಳಿ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ವ್ಲಾಗ್ನ ಮಾಡ್ಕೋತಾ ಇರ್ತೀನಿ. ಸೊ ಇವಾಗ ಇನ್ನೇನು ಶ್ರಾವಣ ಮಾಸ ಹತ್ರ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಸ್ಯಾಟರ್ಡೆ ಸಂಡೇ 2 ಡೇಸ್ ಟೈಮ್ ಸಿಗುತ್ತೆ, ಆರಾಮಾಗಿ ಕ್ಲೀನಿಂಗ್ ಮಾಡ್ಕೋಬೋದು ಅಂತ ಹೇಳಿ ಕ್ಲೀನಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಜೊತೆಗೆ ಸ್ವಲ್ಪ ಕರ್ಟನ್ಸ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ನಿಮ್ಮೆಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಜೊತೆಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಅವತ್ತು ನಾನು ನಿಮಗೆ ಒಂದು ಬ್ಲೂ ಕಲರ್ ಸ್ಯಾರಿನ ತೋರಿಸಿದ್ದೆ ಅಲ್ವಾ, ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೇನೆ ಇನ್ನೆರಡು ಸ್ಯಾರಿನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಒಂದು ಸ್ಯಾರಿ ಗ್ರೀನ್ ಮತ್ತು ಮೆರೂನ್ ಕಲರಲ್ಲಿ. ಸೊ ಇದೊಂದು ಪೋಚಂಪಲ್ಲಿ ಅಂತ ಬರುತ್ತೆ ಅಲ್ವಾ, ಸೊ ಅದು ಒಂದು ಸ್ಯಾರಿ. ಸೊ ಪೋಚಂಪಲ್ಲಿ ನೀನೆ ಇದನ್ನ ಓಪನ್ ಮಾಡಿದೆ. ಸೊ ಪೋಚಂಪಲ್ಲಿ ಅಂತ ಹೇಳಿ ಸ್ಯಾರಿ ಬರುತ್ತೆ ಅಲ್ವಾ, ಪ್ಯೂರ್ ಅಲ್ಲ ಇದು, ಅದರಲ್ಲೇ ಸ್ವಲ್ಪ ಕ್ರೇಪ್ ಅಂತ ಹೇಳ್ಬೋದು. ಸೊ ಪ್ಯೂರ್ ಪೋಚಂಪಲ್ಲಿ ಬಂದು ನಿಮಗೆ 8,000 ಆ್ಯಂಡ್ ಅಬೋವ್ ಇರುತ್ತೆ. ಸೊ ಇದು ಬಂದು ನನಗೆ 1,500 ಬಿದ್ದಿರೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೇಮ್ ನೋಡೋದಕ್ಕೆ ನಿಮಗೆ ಪ್ಯೂರ್ ಪೋಚಂಪಲ್ಲಿ ಥರಾನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಈ ಥರ ಇದೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಬ್ಲೌಸ್ ಏನಾದರೂ ರೆಡಿ ಆದರೆ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಒಂದು ಸ್ಯಾರಿನ ನಾನು ತೊಗೊಂಡು ಬಂದಿರೋದು. ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಈ ಪೋಚಂಪಲ್ಲಿದು ಏನು ಡಿಸೈನ್ ಬರುತ್ತೆ ಅಲ್ವಾ, ಸೊ ನೋಡಿ ಈ ಡಿಸೈನ್ ನೋಡೋದಕ್ಕೆ ಒಂಥರ ಸಿಂಪಲ್ ಅಂತ ಅನಿಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಡಬಲ್ ಕಾಂಬಿನೇಷನ್. ಬ್ಲೌಸ್ ಬಂದು ಇದೇ ಥರ ಒಂಥರ ಪಿಂಕ್, ಏನಂತಾರೆ ಪೀಚ್ ಅಲ್ಲ, ಒಂಥರ ಲೈಟ್ ಪಿಂಕ್ ಕಲರಲ್ಲಿ ಬಂದಿರೋವಂಥದ್ದು. ಸೊ ನೆಕ್ಸ್ಟ್ ಸ್ಯಾರಿ ನಾನು ಮೈಸೂರು ಸಿಲ್ಕಲ್ಲೇ ಕ್ರೇಪ್ನ ತಗೊಂಡಿದ್ದೀನಿ. ಸೊ ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಹಸ್ಬೆಂಡ್ ಇದೇ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳಿದ್ರು, ಸೊ ಹಾಗಾಗಿ ಈ ಕಲರ್ನೇ ನಾನು ತಗೊಂಡೆ. ಸೊ ಹೇಗಿದೆ ಅಂತ ಹೇಳಿ, ಒಂದು ಮೆರೂನ್ ಮತ್ತು ಗ್ರೀನ್ ಕಲರಲ್ಲಿ ಹಾಫ್ ಆ್ಯಂಡ್ ಹಾಫ್ ಬರುತ್ತೆ. ಮೇಲ್ಗಡೆ ಫುಲ್ ಮೆರೂನ್ ಬರುತ್ತೆ, ಕೆಳಗಡೆ ಗ್ರೀನ್ ಕಲರ್. ಬ್ಲೌಸ್ ಬಂದು ನಿಮಗೆ ಗ್ರೀನ್ ಕಲರಲ್ಲಿರುತ್ತೆ. ಸೊ ಇದೇ ಥರ ಸ್ಯಾರಿ. ಸೆರಗಲ್ಲಿ ನೋಡಿ ಈ ಥರ ಡಿಸೈನ್ ಬರುತ್ತೆ. ಸೊ ಈ ಥರ ಸೆರಗಲ್ಲಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ, ರೇರ್ ಕಾಂಬಿನೇಷನ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಈ ಒಂದು ಸ್ಯಾರಿನೂ ಕೂಡ ತಗೊಂಡೆ. ಸೊ ಡಬಲ್ ಕಲರಲ್ಲಿ ಚೆನ್ನಾಗಿದೆ ಅಲ್ವಾ, ಕಲರ್ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ. ಸೊ ಇದೆರಡು ಸ್ಯಾರಿನೂ ಕೂಡ ತೊಗೊಂಡು ಬಂದೆ. ಹಾಗೆ ಜೊತೆ ಕರ್ಟನ್ಸ್ನು ಕೂಡ ತೊಗೊಂಡು ಬಂದಿದ್ದೆ. ಹಿಂದ್ಗಡೆ ಏನು ಹಾಕಿದ್ದೀನಿ ಇದೇ ಕರ್ಟನ್ಸ್. ಹಾಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ತುಂಬ ಜನ ವಿಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ಸೊ ಖಂಡಿತ ನಿಮಗೆ ಒಂದು ಸ್ವಲ್ಪನಾದರೂ ಒಂದು ವಿಡಿಯೋಯಿಂದ ನಿಮಗೆ ಇಷ್ಟ ಅಂತ ಅನಿಸಿದರೆ ಖಂಡಿತ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಹೇರ್ ಕೇರ್ ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾ ಇರೋರಿಗೆ ಒಂದು ಬೆಸ್ಟ್ ಶಾಂಪೂನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ, ಬಿಕಾಸ್ ನಾನು ಇನ್ನೂ ಯಾವುದೇ ರೀತಿ ಪ್ರಮೋಷನ್ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ ಯೂಟ್ಯೂಬಲ್ಲಿ. ಸೊ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಅಲ್ಲ. ನನ್ನ ಪರ್ಸ್ನಲ್ ನನಗೆ ಏನು ಅನ್ನಿಸ್ತು, ನನಗೇನು ಅದರಿಂದ ರಿಸಲ್ಟ್ ಬಂದಿದೆಯೋ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಆ ಒಂದು ಶಾಂಪೂನ ಯೂಸ್ ಮಾಡಿ ನೋಡಿ. ತುಂಬ ಜನರಿಗೆ ಇತ್ತೀಚೆಗೆ ಟೆನ್ಷನಿಂದ ಆಗಿರ್ಬೋದು ಅಥವಾ ಏನೋ ಒಂದು ಹೆಲ್ತ್ ಇಶ್ಯೂಸಿಂದ ಆಗಿರ್ಬೋದು ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಅಂಥವರಿಗೆ ಒಂದು ಬೆಸ್ಟ್ ಶಾಂಪೂ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದು ಇತ್ತೀಚೆಗಂತೂ. ಸ್ನಾನ ಮಾಡೋವಾಗೆಲ್ಲ ಇಷ್ಟು ಹಿಂಗೆ ಕೂದಲನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿಬಿಟ್ರೆ ಎಷ್ಟು ಕೂದಲು ಬರೋದು ಅಂತ ಅಂದರೆ
ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದು. ಆ ಒಂದು ಶಾಂಪೂನ ಯೂಸ್ ಮಾಡ್ತಾ ಇದ್ದಾಗಿಂದ ನನಗೆ ಕಂಪ್ಲೀಟ್ ಆಗಿ ಅಂತ ಹೇಳೋದಿಲ್ಲ, 3/4% ಅಷ್ಟು ನನಗೆ ಹೇರ್ ಫಾಲ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಖಂಡಿತ ನೀವು ಅದನ್ನು ಬೈ ಮಾಡಿ ಯೂಸ್ ಮಾಡಿ ನೋಡ್ಬೋದು. ಸೊ ಅದೊಂದು ನಿಮ್ಮ ಜೊತೆಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ವಿಡಿಯೋನ ನಿಮಗೆ ಯಾವ ಶಾಂಪೂ ಏನು ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಊಟಕ್ಕೋಸ್ಕರ ಅಂತ ಹೇಳಿ ಇವತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಪನ್ನೀರೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೆಸಿಪಿನ ನಾನಿವತ್ತು ವಿಡಿಯೋದಲ್ಲಿ ಏನೂ ಶೂಟ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ತುಂಬ ಸತಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತಿನ್ನುವಂತಹ ಮಸಾಲೆಗಿಂತ ತುಂಬಾ ಥರ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಮಾಡೋವಂಥದ್ದು. ಸೊ ಹಂಗೆ ಹೊರಗಡೆಯಿಂದ ಬರೋವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ಬೇಕಾಗಿತ್ತು, ತೊಗೊಂಡು ಬಂದಿದ್ವಿ. ಇದು ನೇರಳೆ ಹಣ್ಣು, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇಂಗ್ಲೀಷಲ್ಲಿ ಜಾಮೂನ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ತುಂಬಾ ಫ್ರೆಶ್ ಆಗಿತ್ತು ನೋಡೋದಕ್ಕೆ, ಹಾಗೆ ತೊಗೊಂಡು ಬಂದಿದ್ವಿ. ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಇದು, ಬಟ್ ಇದು ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ಅಂತ ಹೇಳಿ ತೊಗೊಂಡು ಬಂದಿದ್ವಿ. ಮತ್ತು ಸ್ವಲ್ಪ ಮ್ಯಾಂಗೋ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಡ್ರ್ಯಾಗನ್ ಆಗಿರ್ಬೋದು, ಹಾಗೆಯೇ ಬಟರ್ ಫ್ರೂಟ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮ್ಯಾಂಗೋ, ಡ್ರ್ಯಾಗನ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ. ಊಟದ ಜೊತೆ ಕಂಪಲ್ಸರಿ ಮ್ಯಾಂಗೋನ ಕಟ್ ಮಾಡ್ಕೊಂಡು ತಿನ್ನೋವಂಥದ್ದು. ಸೀಸನ್ ಮುಗಿಯೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಂಗೋನ ತಿನ್ನೋದು ಅಲ್ವಾ. ಮತ್ತು ಸೀಸನ್ ಕಂಪ್ಲೀಟ್ ಆದಮೇಲೆ ಬೇಕಂದ್ರೂ ಕೂಡ ಸಿಗಲ್ಲ. ಸೊ ಹಂಗಾಗಿ ಈ ಥರ ಉದ್ದ ಇರುವಂತಹ ಮ್ಯಾಂಗೋನ ತೊಗೊಂಡು ಬಂದಿದ್ದೆ. ಈ ಮಾವಿನ ಹಣ್ಣಿಗೆ ಏನಂತಾರೆ ಅಂತ ಹೇಳಿ ನನಗೇನು ನೇಮ್ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಶ್ರೀಕರ್ಣಿ ಮಾಡೋದನ್ನು ಕಮ್ಮಿ ಮಾಡಿದ್ದೀನಿ. ಊಟದ ಜೊತೆಗೆ ಕಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಗ್ರೇ ಹೇರ್ ಅಥವಾ ವೈಟ್ ಹೇರ್ಗೆ ಇವತ್ತೊಂದು ಒಳ್ಳೆ ಸೊಲ್ಯೂಷನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ, ಸೇಫ್ ಕಲರ್ ಅಂತ ಹೇಳಿ. ಸೊ ಇದು ಮೆಹಂದಿ ಪೌಡರ್ ಥರನೇ ಇರುತ್ತೆ. ನಿಮಗೆ ಮೆಹಂದಿ ಪೌಡರೇ ಅಂತ ಹೇಳ್ಬೋದು ನೀವು ಇದನ್ನು. ಬ್ಲ್ಯಾಕ್ ಕಲರ್ ಇದೆಲ್ಲ ನಾನು ಯಾವುದೇ ರೀತಿ ಬ್ರ್ಯಾಂಡ್ನ ಇಲ್ಲಿ ಹೇಳೋದಿಲ್ಲ. ಸೊ ಬ್ಲ್ಯಾಕ್ ಕಲರ್ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದರೆ ಸೊ ಅದರಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ವೈಟ್ ಹೇರ್ಸ್ ಆಗಿದೆ. ಸೊ ಹಂಗಾಗಿ ಇದನ್ನು ಟ್ರೈ ಮಾಡೋಣ, ಇದು ಸೇಫ್ ಅಂತ ಹೇಳ್ಬೋದು. ಸೊ ಇದು ಡಾಕ್ಟರ್ ಸಜೆಸ್ಟೆಡ್ ಒಂದು ಪೌಡರ್ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ನಿಮ್ಮ ಗ್ರೇ ಹೇರ್, ವೈಟ್ ಹೇರ್ ಏನಿರುತ್ತೆ ಸ್ವಲ್ಪ ನಿಮಗೆ ಡಾರ್ಕ್ ಬ್ರೌನ್ ಕಲರಿಗೆ ಇದು ಟರ್ನ್ ಆಗುತ್ತೆ. ಸೇಮ್ ಮೆಹಂದಿ ಎಲ್ಲ ಯಾವ ರೀತಿ ಯೂಸ್ ಮಾಡ್ತೀರೋ ಸೊ ಅದೇ ಥರನೇ ಇದನ್ನು ಯೂಸ್ ಮಾಡುವಂಥದ್ದು. ಮೆಹಂದಿ ಪೌಡರೇ ಅಂತ ಹೇಳ್ಬೋದು. ಇದನ್ನು ಸೇಫ್ ಕಲರ್ ಅಂತ ಹೇಳಿ ಬ್ರ್ಯಾಂಡ್ ನೇಮು. ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದಕ್ಕೆ ಲೈಟಾಗಿ ಉಗುರು ಬೆಚ್ಚಗಿರುವಂತಹ ನೀರನ್ನ ಹಾಕಿ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಸೊ ಇದು ಚೆನ್ನಾಗಿ ನೆಂದ ಮೇಲೆ ನಾವು ನಾರ್ಮಲ್ ಯಾವ ರೀತಿ ಮೆಹಂದಿ ಹಚ್ತೀವೋ ಆ ಥರ ವೈಟ್ ಹೇರ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ನೀವು ಇದನ್ನು ಕವರ್ ಮಾಡಿಕೊಂಡು 1 ಗಂಟೆಗಳ ಕಾಲ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಇದು ಚೆನ್ನಾಗಿ ಡ್ರೈ ಆದಮೇಲೆ ನೀವು ಹೇರ್ನ ವಾಶ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ.
ಸಿಂಪಲ್ಲಾಗಿ ಮೆಹಂದಿ ಹಚ್ಕೊಂಡ್ರೆ ನಾವು 2-3 ತಾಸು ಬಿಡಬೇಕಾಗತ್ತೆ. ಸೊ ಇದನ್ನು ಜಸ್ಟ್ 1 ಅವರ್ ಬಿಟ್ಟರೆ ಸಾಕಾಗತ್ತೆ. ಅದ್ರ ಮೇಲ್ಗಡೆ ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ ಹೇಳಿ. ಸೊ ಇದನ್ನು 5 ನಿಮಿಷ ನಾನು ಚೆನ್ನಾಗಿ ಕಲಿಸ್ಕೊಂಡು ನೆನೆಯೋದಕ್ಕೆ ಬಿಡ್ತೀನಿ. ಇದು ನೋಡೋದಕ್ಕೆ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ. ಅಲ್ಲಿ ಮುಂದೆ ಫ್ರಂಟ್ ಸೈಡ್ ವೈಟ್ ಹೇರ್ಸ್ ಕಾಣಿಸ್ತಾ ಇದ್ದರೆ ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ನಮ್ಮ ಲುಕ್ಕು. ಸೊ ಹಾಗಾಗಿ ನೀವು ಒಂದು ಸೇಫ್ ಆಗಿರುವಂತಹ ಕಲರ್ನ ಬಳಸಬೇಕು ಅಂತ ಅನ್ನೋದಾದರೆ ಈ ರೀತಿ ಸೇಫ್ ಕಲರ್ ಅನ್ನೋ ಒಂದು ಮೆಹಂದಿ ಪೌಡರ್ನ ಬಳಸ್ಕೊಂಡು ನಿಮ್ಮ ಗ್ರೇ ಹೇರ್ ಅಥವಾ ವೈಟ್ ಹೇರ್ನ ನೀವು ಡಾರ್ಕ್ ಕಲರ್ ಆಗಿ ಟರ್ನ್ ಮಾಡ್ಕೋಬೋದು. ಸೊ ಇದೊಂದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು ನನಗೆ. ಬಿಕಾಸ್ ಹೆವಿ ಕೆಮಿಕಲ್ಸ್ ಇವಾಗಂತೂ ಎಷ್ಟೊಂದು ಬ್ರ್ಯಾಂಡ್ ಇದೆ. ಸೊ ಬ್ರ್ಯಾಂಡ್ಗಳಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೆಮಿಕಲ್ಸ್ನ ಮಿಕ್ಸ್ ಮಾಡಿರ್ತಾರೆ. ಸೊ ಅದ್ರ ಬದಲಾಗಿ ನಾವು ಈ ರೀತಿ ಒಂದು ನ್ಯಾಚುರಲ್ ಆಗಿ ಇರುವಂತಹ ಪೌಡರ್ನ ಬಳಸ್ಕೊಂಡು ನಮ್ಮ ಒಂದು ಹೇರ್ನ ನಾವು ಬ್ಲ್ಯಾಕ್ ಮಾಡ್ಕೋಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅದೇನು ಅಂತ ನೋಡ್ಕೊಂಬರೋಣ. ಪ್ರಾಡಕ್ಟು ಬಿ ಪ್ಲಾಂಟ್ ಆ್ಯಪಿಂದ ನಾನು ಈ ಒಂದು ಪಾರ್ಸಲ್ನ ತರಿಸ್ಕೊಂಡಿದ್ದೀನಿ. ಸೊ ಬಿ ಪ್ಲಾಂಟ್ ಅವ್ರದ್ದೇ ಒಂದು ಸೈಟ್ ಇದೆ, ವೆಬ್ಸೈಟ್ ಇದೆ. ಸೊ ಅಲ್ಲಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಶಾಂಪೂ ಮತ್ತು ಕಂಡೀಷ್ನರ್. ಸೊ ಈ ಒಂದು ಶಾಂಪೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನನಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು ಇತ್ತೀಚೆಗಂತೂ. ಎಷ್ಟು ಹೇರ್ ಫಾಲ್ ಆಗೋದು ಅಂದರೆ ಸ್ನಾನಕ್ಕೆಲ್ಲ ಹೋದಾಗ ಸೊ ಕೆಳಗಡೆ ಎಲ್ಲ ಕೂದಲು ಹೀಗೆ ಬಂದ್ಬಿಡೋದು, ಅಷ್ಟು ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಈ ಒಂದು ಶಾಂಪೂನ ಯೂಸ್ ಮಾಡ್ತಾ ಇದ್ದಾಗಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ತುಂಬಾ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಮತ್ತು ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಇತ್ತು ನನಗೆ. ಸೊ ಡ್ಯಾಂಡ್ರಫ್ ಯಾಕಾಗಿತ್ತೋ ಏನೋ ಗೊತ್ತಿಲ್ಲ, ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಇತ್ತು. ಸೊ ಡ್ಯಾಂಡ್ರಫ್ ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗಿದೆ. ಸೊ ಹಂಗೇ ನೋಡಿ ಬಿ ಪ್ಲಾಂಟ್ ಅವ್ರದ್ದು ಕಂಡೀಷ್ನರ್ ಮತ್ತು ಇದು. ಸೊ ನಾನು ಲಾಸ್ಟ್ ಟೈಮು ಇದನ್ನೇ ಸೇಮ್ ಆರ್ಡರ್ ಮಾಡಿದ್ದೆ. ಈ ಟೈಮ್ ಕೂಡ ಇದನ್ನೇ ಸೇಮ್ ಆರ್ಡರ್ ಮಾಡಿದ್ದೀನಿ. ಒಂದು ಸೆಟ್ ಯೂಸ್ ಮಾಡಿದ್ಮೇಲೆ ಸೊ ಇನ್ನೊಂದನ್ನು ತರಿಸಿರುವಂಥದ್ದು. ಸೊ ಅದನ್ನು ತೋರಿಸ್ತೀನಿ. ಖಾಲಿಯಾಗಿದೆ, ಬಾತ್ರೂಮಲ್ಲಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಈ ಸತಿ ನಾನು ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದೀನಿ. ವೆಬ್ಸೈಟಲ್ಲಿ ಆರ್ಡರ್ ಮಾಡಿರೋದಕ್ಕೆ ನನಗೆ ಈ ಥರ 2 ಶಾಂಪು ಮತ್ತು ಕಂಡೀಷ್ನರ್ ಪೌಚಸ್, ಈ ಥರ ಸ್ಮಾಲ್ ಟ್ಯೂಬ್ಸ್ ಏನಿದೆ ಇದನ್ನು ಫ್ರೀಯಾಗಿ ಇದ್ರ ಜೊತೆಗೆ ಕೊಟ್ಟಿದ್ದಾರೆ. ಸೊ ನೀವೆಲ್ಲಾದರೂ ಟ್ರಿಪ್ಪಿಗೆ ಅದು ಹೋದಾಗ ಇದನ್ನು ಬ್ಯಾಗಲ್ಲಿ ಕ್ಯಾರಿ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು. ಇದನ್ನು ಶಾಂಪು ಮತ್ತು ಕಂಡೀಷ್ನರ್ ಬರುತ್ತೆ. ಸೊ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತು ಎಷ್ಟು ಚೆನ್ನಾಗಿ ಸಿಲ್ಕಿ ಆಗುತ್ತೆ ಅಂದರೆ ನಂದು ಸ್ವಲ್ಪ ರಫ್ ಹೇರ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಸಿಲ್ಕಿ ಆಗುತ್ತೆ ಹೇರ್ ವಾಶ್ ಮಾಡಿ ಮತ್ತು ಕಂಡೀಷ್ನರ್ ಎಲ್ಲ ಹಾಕಿದಾಗ. ಸೊ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ನನಗಂತೂ ಈ ಒಂದು ಪ್ರಾಡಕ್ಟ್ ತುಂಬಾ ಫೇವ್ರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟು ನಿಮಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಸೊ ಹಳೇದು 2 ತೋರಿಸ್ತೀನಿ ನಾನು ನಿಮಗೆ. ಸೊ ಇದು 2 ಖಾಲಿ ಆಗಿರೋ ಅಂಥದ್ದು ನಂದು. ಸೊ ಇದೆರಡು ನಾನಿವಾಗ ರೀಸೆಂಟಾಗಿ ತರಿಸಿರೋವಂಥದ್ದು. ಸೇಮ್ ಅದನ್ನೇ ಆರ್ಡರ್ ಮಾಡಿದ್ದೀನಿ ನಾನು. ಇದೆರಡು ಖಾಲಿ ಆಗಿದೆ. ಫಸ್ಟ್ ಇದನ್ನು ಯೂಸ್ ಮಾಡಿ ನಾನು ನಿಮಗೆ ಇದನ್ನು ರಿವ್ಯೂ ಕೊಡ್ತಾ ಇದ್ದೀನಿ. ಅಂದರೆ ನೆಕ್ಸ್ಟ್ ಟೈಮ್ ತರಿಸಿದಾಗ ಯೂಸ್ ಮಾಡಿ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದು ನನಗೆ ಪರ್ಸ್ನಲ್ಲಾಗಿ ಒಬ್ಬಳೇ ಯೂಸ್ ಮಾಡಿದರೆ ನನಗೆ 4 to 5 ಮಂತ್ಸ್ವರೆಗೂ ಈ ಒಂದು ಬಾಟಲ್ ಬಂತು ಅಂತ ಹೇಳ್ಬೋದು. ಸೊ ನಾನು ಸ್ವಲ್ಪ ಜಾಸ್ತಿ ಹೇರ್ ವಾಶ್ ಮಾಡ್ತಾ ಇರ್ತೀನಿ. ವೀಕ್ಲಿ 2 ಟೈಮ್ಸ್ ಹೇರ್ ವಾಶ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಸೊ ಆದರೂ ಕೂಡ ತುಂಬಾ ಚೆನ್ನಾಗಿ ರಿವ್ಯೂ ಇದೆ. ತುಂಬಾ ಚೆನ್ನಾಗಿ ನನಗೆ ಪರ್ಸ್ನಲ್ಲಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು.